ಬರುವಲ್ಲ ಬಲ ಸಾರಥಿ ಹೋಗಲಿ ಇಷ್ಟು ಮಹದೈಶ್ವರ್ಯದಿಂದ ನೊಪ್ಪಲಾಟ ಬೆಳೆದಿರುವ ದ್ರೌಪದಿಯು ನಮ್ಮ ಅಣ್ಣನ ರಾಜ್ಯ ಸುಯೋಗದಲ್ಲಿ ಕಾಲುದಾರಿ ಬಿಟ್ಟಿದ್ದಕ್ಕೆ ಸರಿ ಹೊರಟಿನಲ್ಲಿ ಬಲ ಬಲ ಸಾರಥಿ ಹೋಗಲಿ ಈಗ ನಮಗಿರುವುದು ಅಪಮಾನದ ಚಿಂತೆ ಸಾರಥಿ ಹೋಗಲಿ ಜೂಜಿನಲ್ಲಿ ಪಾಂಡವರು ಸಕಲೈಶ್ವರ್ಯವನ್ನು ದ್ರೌಪದಿಯನ್ನು ನಮ್ಮ ಆಜ್ಞೆಯಲ್ಲಿ ಗೆದ್ದಿರುವಂತೆ ಸಾರಥಿ ದೇವ ಪಾಂಡವರಿಗೆ ಅಪಮಾನ ಮಾಡುವುದು ಜಲದಂಕನಾದ ಕೌರವನ ಚಿಂತೆ ಸಾರಥಿ ಹೋಗಲಿ ದುರ್ಯೋಧನನ ಅಪ್ಪಣೆ ಪ್ರಕಾರ ದ್ರೌಪದಿಯನ್ನು ಎಳೆದುಕೊಂಡು ಹೋಗಬೇಕಲ್ಲ ಇನ್ನು ಈ ಪಾಂಡವರಿಗೆ ಸಾರಥಿ ಹೋಗಲಿ ತಡ ಮಾಡದ ರಥವನ್ನು ಹಸ್ತಿನವತಿಯ ಅರಮನೆ ಮುಂಭಾಗಕ್ಕೆ ಒಡೆಯಲ ಸಾರಥಿ ಅದಕ್ಕೆ ಅಮ್ಮ ಧರಣಿ ನಮ್ಮ ದ್ವಾರದಲ್ಲಿ ಯಾರೋ ಬಂದಂತೆ ಕಾಣುವುದು ವಿಚಾರ ಮಾಡಿ ನೋಡು. ನಿನ್ನ ಇಷ್ಟದಂತಾಗಲಿ ಮಾತೆ. ಅಹೋ ರಾಜ, ನೀವದಾರು ನೀವು ಇಲ್ಲಿಗೆ ಬಂದಿರಲು ಕಾರಣವೇನು ರಾಜ? ರವಿಗೌಡ ತೇಜ. ನಾನು ದ್ರೌಪದಿಯ ಸಖಿಮಣಿಯಲು ನಿಮ್ಮನ್ನು ವಿಚಾರಿಸಕ್ಕಾಗಿ ಬಂದಿರಲು ರಾಜ ರವಿಗೌಡ ತೇಜ. ತಾವುದಾರು ರಾಜ? ಹಸ್ತಿನವತಿಯ ಪಟ್ಟದ ರಸನಾದ ದುರ್ಯೋಧನ ತಮ್ಮ ಗಂಡು ಬಲಿ ಗಂಡ ವಿಶ್ವಾಸ ಮಹಾರಾಜನೆಂದು ತಿಳಿಯೇ ನಾಗರಾಣಿ. ಅಮ್ಮ ಧರಣಿ, ಅಪ್ಪನ ಸಾರಥಿ ದುರ್ಯೋಧನನು ತಮ್ಮ ದುಶ್ಯಾಸನ ಮಹಾರಾಜನಂತೆ ತಮ್ಮನ್ನು ಕಾಣಲು ಬಂದಿರುವನ ಮಾತೆ ಸೌಖ್ಯಪ್ರದಾಯಿದೆ. ಏನು ನನ್ನ ಮೈದುನನು ಬಂದಿರುವನೇ? ಹೌದು ಮಾತೆ. ಏತಕ್ಕಾಗಿ ಬಂದಿರುವನೆಂದು ವಿಚಾರ ಮಾಡು ಸಾರಥಿ. ಅಹೋ ರಾಜ, ನಾಗವೇಣಿ ಇದಕ್ಕೆ ಗತಿ ಏನು ಮಾಡಲಿ ಸಾರಥಿ, ತಿಳಿಸು ಮುಂದಿನ ಸಂಗತಿ. ಒಂದು 5 ಅಮಾಸಿಗೆ ಉಳ್ಕೊಂಡಿರೋ ನರಕ ಪರಿಹಾರ ಆಗ್ತದೆ. ಪಾಂಚಾಲಿ ಮೈದುನ ಏನು ಮೈದುನನು ಮಗನ ಸಮಾನವೆಂದು ಶಾಸ್ತ್ರವಿರುವುದು. ನೀನು ಬಂದ ಕಾರಣವೇನು ಮೈದುನ ಶಿಖಾಮಣಿ ಧೀಮಣಿ? ಪಾಂಚಾಲಿ ಮೈದುನ ನಿನ್ನ ಪ್ರಾಣನಾಥನಾದ ಧರ್ಮಜನು ಧೂತ್ಯ ಮುಖದಲ್ಲಿ ಭೀಮರ್ಜುನ ನಗರ ಸಾಧ್ಯವನ್ನು ಸೋತು ಮತ್ತು ನಿನ್ನನ್ನು ಸೋತು ನಮ್ಮ ತಿರುಪತಿಯ ವಶ ಮಾಡಿರುವನು. ಈ ಕ್ಷಣದಲ್ಲಿ ಮಂಚ ಬಂದಿದೆಯೇ ಪಾಂಚಾಲಿ? ಈಗಿನ ಕಾಲದಲ್ಲಿ ಕೌರವನ ಹೊರಮನೆಯಲ್ಲಿ ದಾಸಿಯಾಗಿರುವೆಯ ಇಲ್ಲ ತಿರುಪತಿಯ ಕೂಡ ಸರಸ ಲಾಭದಿಂದಿರುವೆಯ? ಈ ಎರಡರಲ್ಲಿ ನಿನಗೆ ಯಾವುದು ಸಮ್ಮತವಿದೆ? ಅಪ್ಪ ಮೈದುನ, ದ್ರೌಪದಿ ವಾದೆಯನ್ನು ಮಾಡದೆ ಆಧರಿಸಿ ಎನ್ನ ನುಡಿಯನ್ನ ಕೇಳು. ಅದೇನು ಮಾತು ಚೆನ್ನಾಗಿ ಪತಿಯಾದ ಧರ್ಮಜನು ಜೂಜ ಮುಖದಲ್ಲಿ ತನ್ನನ್ನು ಸೋತ ಮೇಲೆ ನನ್ನನ್ನು ಸೋತನೆ, ನನ್ನನ್ನು ಸೋತ ಮೇಲೆ ತಾನು ಸೋತನೆ. ಪಾಂಚಾಲಿ ಮೈದುನ ನಿನ್ನ ಗಂಡನಾದ ಭಂಡ ಧರ್ಮರಾಯನು ಜೂಜಿನಲ್ಲಿ ಸಿರಿ ಸಾಮ್ರಾಜ್ಯವನ್ನು ಸೋತನು, ಆಮೇಲೆ ತನ್ನ ಅನುಜರನ್ನು ಸೋತನು, ಆಮೇಲೆ ತಾನು ಸೋತನು, ತಾನು ಸೋತ ಮೇಲೆ ನಿನ್ನನ್ನು ಸೋತನು. ಆದ ಕಾರಣ ನಿನ್ನನ್ನು ಎಳೆದುಕೊಂಡು ಹೋಗಲು ಬಂದಿರುವನೇ ಪಾಂಚಾಲಿ. ಈ ದುಡುಕುತನ ಊರಿಗೆ ಸರಿಯಲ್ಲ. ಅದು ಹೇಳಕ್ಕೆ ಸರಿಯಲ್ಲ ದ್ರೌಪದಿ. ವಿಚಾರ ಮಾಡಿ ನೋಡು ಮೈದುನ ಶಿಖಾಮಣಿ ಧೀಮಣಿ. ಹಾಗೆ ಪಟುಲದರಿ ಮೈದುನ ನಿನ್ನ ಚಾಟು ನುಡಿಯೋ ನಾನು ಪಾಲಿಸುವನಲ್ಲ. ನೀಟಾದ ಗುರುಕುಲಕ್ಕೆ ಮೇಟಿ ಹೆಣಪ ನಮ್ಮಣ್ಣನ್ನು ನಿರ್ಘಟವಾದ ಅಪ್ಪಣೆಯ ಪ್ರಕಾರ ಗಪ್ಪನದಿಂದ ಹಕ್ಕುಗಳು ಅಲ್ಲಿಂದ ಬಿದ್ದು ಬಂದರು. ಗೊತ್ತಾಗಿ ಉತ್ತರ ಕೊಡುವುದು. ನೋಡು ನೋಡು ಪಾಂಚಾಲಿ, ಹಾಗೆ ದ್ರೌಪದಿ ಅತ್ತಿಗೆ ಆದವಳನ್ನು ಹೆತ್ತ ತಾಯಿ ಸಮಾನನೆಂದು ತಿಳಿದುಕೋ. ನಮ್ಮಣ್ಣನು ಹಾಗೆ ಆಗಿರುವುದಲ್ಲ ದ್ರೌಪದಿ. ಮುಟ್ಟಾದೇನೋ ಗುರುಳ ದೂರ ಸರಿಯ
ಸಾಲು ಕೂತರು ಚಿಂತೆ ಇಲ್ಲ ದ್ರೌಪದಿ. ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡು ಮೈದುನಾಶಕಾಮಣಿ ಜೀವಣಿ. ಹಾಗೆ ಪಾಂಡವರ ಪಟ್ಟದ ರಾಣಿಯಾದ ದ್ರೌಪದಿ ಇಷ್ಟು ಮಾತುಗಳನ್ನು ಬಲು ನಿಷ್ಠೆಯಿಂದ ಹಾಡುತ್ತೀವಿ. ನಿನ್ನನ್ನು ಮುಟ್ಟಿದರೆ ಹಾಕುವ ಕೆಟ್ಟ ಕಾರ್ಯವೇನು ಕೇಳಿ ಬರುವುದು. ಹಾಗೆ ಪಾಂಚಾಲಿ ಪಟ್ಟದ ರಸನಾದ ನಮ್ಮಣ್ಣನ ಇಷ್ಟವಾದ ಕಾರ್ಯಕ್ಕೆ ಬಂದಿದೆ. ನಿಂಬೆ ಹಣ್ಣಿನ ಬಣ್ಣದವ ನಿನ್ನ ಬಣ್ಣದ ಮಾತಿಗೆ ನಾನೇನು ನಿನ್ನನ್ನು ಬಿಟ್ಟು ಹೋಗುವುದಲ್ಲ. ನೀನು ಎಷ್ಟು ಹೇಳಿದರೆ ನಾನು ಹೇಳುವುದಲ್ಲ. ಹಾಗೆ ಪಾಂಚಾಲಿ ಮುಂಬರೆದು ಸಂಭ್ರಮದಿಂದ ಕೇಳೆ ಪಾಂಚಾಲಿ ಹೇಳು. ನೀನು ಋತುಮತಿ ಆದರೆ ನಮ್ಮಣ್ಣನಿಗೆ ಅತಿ ಸಂತೋಷವಾಯಿತು. ಬಂಡನೆ ಹಾಗೆ ಪಾಂಚಾಲಿ ಈಗ ಬೆದಗಲವಾಗಿ ದೇಶದ ಮನ ಸೌಜನಾದ ನಮ್ಮಣ್ಣನ ಸದನಕ್ಕೆ ಬಂದ ಮಗನ ಕೊಂದು ಮನಸ್ಸು ಕುತ್ತುಗಲಿಸೆ ಮತಗಟ್ಟಿದ್ದಾನೆ. ಮೂರ್ಖನೇ ಆಗ ನಮ್ಮ ರಾಜ್ಯ ಬಾಕಿ ಬರಲ ನಿನ್ನ ಬಾಕಿ ಮಾತುಗಳನ್ನು ಗಣರಾಜ್ಯದ ಬಂಡನೆ ಹಾಗೆ ಪಾಂಚಾಲಿ ಬಾಯಿಗೆ ಬಂದಂತೆ ಬರುವಿಯ ಸಾಕು ಹಾಗೆ ಮಗನ ದ್ರೌಪದಿ ಹಾಗೆ ದ್ರೌಪದಿ ಹೇಳುವನಿ ಕೇಳು. ಅದೇ ಮಾತು ಚೆನ್ನಾಗಿ ಐವರಲ್ಲದೆ ಪರ ಪುರುಷರ ನೆರಳಂದರಿದ ಎನ್ನ ಕೂಡ ಸರಸ ಮಾಡುವುದು ನಿನಗೆ ತರವಲ್ಲ ದ್ರೌಪದಿ. ಈ ಸಭಾ ಸಜ್ಜನರು ನಿನ್ನನ್ನು ಮೆಚ್ಚಲಾರರು. ಅದು ಹೇಳಕ್ಕೆ ಮೆಚ್ಚಲಾರದು ದ್ರೌಪದಿ. ಮನೆ ನನ್ನ ಮಂದಿರವನ್ನು ಬಿಟ್ಟು ಹೊರಟು ಹೋಗುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಈ ಭಿನ್ನದ ಮಾತುಗಳನ್ನು ಧೈಂಕರಿಸಿ ಮಂಕುತನದಿಂದ ಬೇಡ. ನಿನ್ನ ಪುಣ್ಯಕ್ಕೆ ಹಿಡಿಲ್ಲ ದ್ರೌಪದಿ. ದುಷ್ಟ ರಾಜರನ್ನು ನಷ್ಟಗೊಳಿಸಿದ ನಮ್ಮಣ್ಣನ ಇಷ್ಟವಾದ ಪಟ್ಟದ ರಾಣಿಯಾಗು. ನಿನ್ನಂತ ಭಾಗ್ಯವತಿ ಈ ಲೋಕದಲ್ಲಿಲ್ಲ. ಪಾಂಚಾಲಿ ನಿನ್ನ ಗಂಡರಾದ ಬಂಡ ಪಾಂಡವರು ಈ ಭೂಮಂಡಲೇಶ್ವರನಿಗೆ ವಶರಾಗಿ ದಿಂಡಿಗೆಟ್ಟು ಇಂದು ರಾಜ್ಯದ ಮುಂದೆ ಸಭಾಮಂಡಲದಲ್ಲಿ ಮಂಡ ಹತ್ತದಂತೆ ಬಸಲಗೊಂಡಿರುವ ನೋಡು ನೋಡು ಪಾಂಚಾಲಿ ಅದೇನು ಮಾತು ಹಾಗೆ
ವಿವರವಾಗಿ ಕೇಳು. ಅದೇನು ಮಾತು ಚೆನ್ನಾಗಿ ಹೇಳು. ಧರೆಯಲ್ಲಿ ಅಧಿಕವಾಗಿ ನಡೆಯುವ ಭೀಮೇಶನ ನಿನ್ನ ಎಷ್ಟು ಮಾತ್ರ ದ್ರೌಪದಿ ನಿನ್ನ ನಡೀತೇನೋ ಭೀಮೇಶನ ಹಬ್ಬವನ್ನು ದ್ರೌಪದಿ ಸುಮ್ಮನೆ ನನ್ನ ಮಂದಿರವನ್ನು ಬಿಟ್ಟು ಹೊರಟು ಹೋಗುವ ಮೂಲ ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ನಾದ ನಮ್ಮ ಮಣ್ಣನಿಗೆ ನಡೆಮಗೆ ನಾಚಿಕೆ ಇಲ್ಲದ ಹೇಳು ನುಡಿದರ ಫಲವೇನು ಮುಂದಕ್ಕೆ ಹೀರೋ ಹಾಗೆ ದ್ರೌಪದಿ ಮಂದಮತಿ ತಡಿ ತಡೆದು ಚಡಿ ತಡೆದು ಹಿಡಿದು ಹಿಡಿದು ನಿನ್ನ ಸುಂಗಪ್ಪ ಮಲ್ಲಿಗೆ ದುಶ್ಯಾಸನಿಯವರು ಅದೇನು ಮಾತು ಚೆನ್ನಾಗಿ ಚತುರತನದಿಂದ ಪುಷ್ಪವತಿ ಆದರೆ ನಮ್ಮ ಮನದಲ್ಲಿ ಫಲವತ್ತಿಯಾಗಿ ಬಂತು ಅರಮನೆ ಹಾಗೆ ದ್ರೌಪದಿ ಮಂದಮತಿ ತೀವ್ರದಿಂದ ತೆರಳೆ ಪಾಂಚಾಲಿ ದಯಮಾಡಿ ಮೂರು ಲೋಕದ ಗಂಡನಾದ ಪಾರ್ಥನನ್ನು ಸಾಮಾನ್ಯನೆಂದು ತಿಳಿದಿರುವೆಯಾ? ಈತನು ಜೀವದಿಂದ ಬಿಡಲಾರನು. ನನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡುವ ಭ್ರಷ್ಟ ಪಾಪಿಷ್ಟ. ಅರಮನೆ ಬಿತ್ತುವುದಕ್ಕೆ ಗೊತ್ತಾದ ಉತ್ತಮ ಬೀಜ ಬಿತ್ತಿದರೆ ಆ ಪೈರು ಉತ್ತರಿಸಿ
ಕೇಳು. ಅದೇನು ಮಾತು ಚೆನ್ನ ಹಾಗೆಗಳು? ಭೂಮಿಯಲ್ಲಿ ಮೆರೆಯುವ ಭೀಮೇಶನು ಮಾತ್ರ ಕೂಡು ಮೆಚ್ಚಲಾರದು. ಅದೇನು ಆ ಭೀಮೇಶ ನಿನ್ನನ್ನು ತಡೆದೇನು ಒಪ್ಪುವುದಿಲ್ಲ. ಮಾಡುವುದ ರೀತಿಯನ್ನು ಬಿಟ್ಟು ಬಿಡುವ ಮುಖ ಮಾಡಬೇಡ ಎನ್ನುವ ತರ್ಕ. ಈ ಕ್ಷಣಿ ಭಕ್ತ ರಕ್ಷಕನಾದ ಲಕ್ಷ್ಮೀಕಾಂತನು ಪ್ರತ್ಯಕ್ಷನಾಗಿ ಬಂದರು. ಅವನ ಉಪದೇಶ ಲಕ್ಷ್ಯವಿಲ್ಲದಕ್ಕೆ ನಂತರಕ್ಕೆ ಆರಿಸುವನು. ಎಲೆ ಪಾಂಚಾಲಿ, ಪಾಪಾತ್ಮನೇ, ನಿನ್ನನ್ನು ರಕ್ಷಿಸುವರಾರು ನಿನ್ನ ಧಡೆಯ ಮುಡಿಯ ಪಿಡಿದು ಹೇಳದೆ ಇರುವುದು ರಾಜನಿಗೆ ನಿಮ್ಮ ಹೆಂಡತಿಯನ್ನು ಬಂಡು ಮಾಡಿವೆ ಬಂಡ
ಬಸವ ಸದಾ ಬಸವ ಅವರೇಗೌಡ ಸಾಕು ಬುದ್ಧಿಯಿಂದ ಬೇಸರದ ಮಾತುಗಳನ್ನು ಆಡುವುದು ಸಾಕು ಮಾಡು ವೇದಕ್ಕೆ ಸಾಕು ಮಾಡುವುದು ಭಂಡ ನಮ್ಮ ಪಟ್ಟದ ರಾಣಿಯನ್ನು ಮುಟ್ಟಿದ ನಿನ್ನ ಕರಗಳು ಬಹು ಎತ್ತರಿಂದ ಮಾತನಾಡಿ ಭ್ರಷ್ಟ ಮಣಿ ಆದ ಅರ್ಜುನರೇ ಎಲೈ ಭಂಡನ ಕುಂದಿತ ಮುಖರಾದ ಗರ್ಜನೆ ಭರ್ಜನೆ ನಿರ್ಮಿಸಿದ ಜಗದ ದೊಡ್ಡನೆಂದು ದೋಷದ ಮಕ್ಕಳು ಬಂದರು ಸಂಚಾರಿ ಕೊಲರು ಪಾಂಡವರು ಜಗದ್ಬಂಡರು ಬಲು ಬೆಂಡರು ಪಾಪಿಂಡರು ಅಖಂಡ ಪುಂಡರಿಕ ಪವಟಂ ಕಂಡು ಕುರಿ ಹಿಂಡು ಬೆಂಡಾಗಿ ದಿಂಡುಗೆಟ್ಟು ಹೋದ ಹಾಗೆ ಗಂಡ ಬೇರುಂಡ ನಮ್ ಕಂಡು ಹೆಂಡವಾದಲ್ಲ ಎತ್ತಿಕೊಂಡು ಹೋದಾಗ ಓ ಗಂಡ ಮಂಡಿತ ಗಂಡ ಕಾಲದಂಡ ಕರಿ ಸೌಮತಿ ಗಂಡರ ಗಂಡ ಕುರುಮಂಡಲ ಅಕ್ಬರ್ನಲ್ಲಿ ನಿನ್ನ ದಿಂಡಿಗೆ ತರಂದ್ರೆ ಸ್ವಚ್ಛವಾಗಿ ತರುವಾಲೆ ಮುಂದೆ ತಗ್ಗಿಸಿಕೊಂಡು ಹೋಗುವ ದಾರಿಯನ್ನು ಬಿಟ್ಟು ಭಂಗ ಮಾತನಾಡುವ ಮುಂದ ಬಿಡುಗಡೆ ನಿನ್ನೆ ಬಣ್ಣ ಹತ್ತಿರ ಒಪ್ಪಿದ ನಿಂಪರ ಚಿರಚಿನ
ನಮ್ಮ ಪಟ್ಟದ ರಾಣಿಯನ್ನು ತಟ್ಟಲೇಳದು ತಾನು ಈ ಕೆಟ್ಟದು ಈ ನಿನ್ನ ನಾಲಿಗೆ ಒಂದು ತಟ್ಟೆ ಚಟ್ಟನ ನಿನ್ನ ಗಟ್ಟೆಗಳ ಪಿಡಿದು ಒಳ ಗಟ್ಟಿಗೆಯಂತೆ ನಿನ್ನ ಕುತ್ತಿಗೆಯನ್ನು ಕತ್ತರಿಸ ಸುತ್ತಮುತ್ತ ಕಾದಿರುವ ಪಿಚಾಚಿ ತಂಡಕ್ಕೆ ನಿನ್ನ ಕಣ್ಣ ತುಂಡುಗಳಂದುಡಿಯಾಗಿ ಕಂಡೇವರ ನನ್ನ ಕೈ ಕಾಲು ಪಿಂಡ ಸ್ವಲ್ಪ ನಿನ್ನ ಹಿಡಿದು ಬಡಿದು ಪ್ರಾಣವನ್ನು ತೆಗೆದಿದ್ದರ ಸೂರ್ಯ ಸಂಪತ್ತು ನಡೆಸಿ ಸಾರ್ಥಕವನ್ನು ಪಾಮರ ಸೇರಿಸುವುದಿಲ್ಲ ಬಂಡುರಾಯರು ಹಿಂಡು ಮಾಡಿ ನಗಿದ್ರು ಸ್ವಲ್ಪ ಶಾಂತನಾಗುತ್ತಮ್ಮ. ನಮ್ಮಂತ ಎಸೆದ್ದಂಡರಿಂದ ಈ ಪ್ರಚಂಡ ಭಯಕ್ಕೆ ಹಂಜಿ ಹಳಗುವುದಕ್ಕೆ ಒಂದು ನೇಮವನ್ನು ಕೊಟ್ಟು ಪರೀಕ್ಷ ಈ ಕೌರವ ನಮ್ಮ ಗಜದಂಡಕ್ಕೆ ಎಸೆದ್ದಂಡ ಸಿಂಹರಾಜರಂತೆ ಪಕ್ಕೀರು ಸರಬರು ಮೆಲಗಿರುವಲ್ಲ ರಾಜಗಿರಿಗಣ್ಣ ಆ ಹೋ ಮೈ ತನಗೆ ನಾವೀರ ಈ ಕೂಳರವ ಕೌರವರ ಕುಲವನ್ನೆಲ್ಲ ಪರಿಹರಿಸಿ ಬರುವ ದುರದಿರಲೇ ಸರಿ. ಆದರೆ ಇದಕ್ಕೊಂದು ನೀತಿ ಉಂಟು, ಹೇಳಿದನು ಚೆನ್ನಾಗಿ ಕೇಳಿ. ಅದೇನು ಹಾಕಿದ ಚೆನ್ನಾಗಿ ಶಾಂತಲೆ ಕೋಚಾನಂ ನವರವಿ ಕೈದೋಸ್ತಿ ಚರ್ಚಾನಂ ಅವು ತಮ್ಮ ಅರ್ಜುನ. ಇದರ ತಾತ್ಪರ್ಯವೇನೆಂದರೆ ಅದರ ತಾತ್ಪರ್ಯ ಏನಿರುವುದು ಸಂಗತ್ ಗುಣ ಶಾಂತಲೆ ಕವಚನಂ ತೊಟ್ಟಂತೆ ಗಟ್ಟಿರೋ ವಚನವು ತಾನೇ ಎಂಬುದೇ ಕೆಟ್ಟ ಕುತ್ತು. ಆದ ಕಾರಣ ಮೇಲಿನವರು ಸಿಟ್ಟಿ ಎಂಬುದ ಕಡೆಗಿಟ್ಟು ಶಾಂತಿ ಎಂಬ ಕೌಚ ತೊಟ್ಟಿರುವುದೇ ಒಳ್ಳೆಯದು. ಅಪ್ಪ ಅರ್ಜುನ, ಎಷ್ಟು ಕಷ್ಟ ಬಂದರೂ ಸಂತಾಪವು ನಂದನವರಂ ಅಂದಾಗೆ ಸಂತಾಪವೇ ಕಲ್ಪವೃಕ್ಷವಂತ ಚೆಂದಾಗಿ ತಿಳಿಯಬೇಕು. ಈ ಕುಲವನ್ನೆಲ್ಲ ಘಾಸಿ ಮಾಡಿದರೆ ವಾಸುದೇವನು ಮೆಚ್ಚಲಾರನು. ಎಷ್ಟು ಮಾತ್ರ ಅಪ್ಪಣೆ ಕೊಡಲಾರನು ಪಾತ್ರ ಕದನದಲ್ಲಿ ನೀನೇ ಸಮರ್ಥ. ಖ್ಯಾತಿ ಪಡೆದು ದುತ್ಯಮ ಪಡೆದ ಸೋದರನ್ನು ಸೋತು ವಶ ಮಾಡಿದರಷ್ಟೇ ನಿಮ್ಮ ಸತಿಮಣಿಯ ಆದ ದ್ರೌಪದಿಯನ್ನು ನಮ್ಮ ಚಾತರಿಯಲ್ಲಿ ಇರು ಬಾಳ ಎಂದು ಕರೆದರೆ ಭ್ರಷ್ಟ ದುಷ್ಟ ಎಂದು ಅರ್ಥಕಟ್ಟುತ್ತಿರೋ 12 ಆದ ನಿಮ್ಮ ತಮ್ಮಂದಿರು ನನ್ನ ಆಜ್ಞೆಯು ಶೀಘ್ರವಾಗಿ ನೆರವೇರಿಸು. ಇಲ್ಲವಾದರೆ ನೀನು ನಿಮ್ಮ ತಮ್ಮಂದಿರು ಶಿರವಾಗಿ ಶರಣಾಗತರಾಗಿ ಬೇಡಿಕೊಂಡರು ನಿನ್ನ ಅದೇ ಸ್ಪಷ್ಟವಾಗಿ ಧರ್ಮೇಂದ್ರ ತಾನು ಕಷ್ಟಪಟ್ಟ ಸಂಪಾದನೆ ಮಾಡಿದ ದ್ರವ್ಯದಿಂದ ಜೀವಿಸುವುದು ಉತ್ತಮವು. ತಂದೆ ಸಂಪಾದನೆ ಮಾಡಿದ ದ್ರವ್ಯದಿಂದ ಜೀವಿಸುವುದು ಮಧ್ಯಮವು. ಅಣ್ಣ ತಮ್ಮಂದಿರು ಕೊಟ್ಟಿರುವ ದ್ರವ್ಯದಿಂದ ಜೀವಿಸುವುದು ಅಧಮವು. ನಾವುಗಳು ಅಣ್ಣ ತಮ್ಮಂದಿರಾದ ಕಾರಣ ದುರ್ತಿಮುಖದಿಂದ ನಿಮಗೆ ಸೋತಿರುವು. ಅದು ನಿಮ್ಮದಾಯಿತು ಹೊರತು ನಮ್ಮದಲ್ಲ. ಈಗ ನೀವು ಕೊಟ್ಟರು ನಾವು ತೆಗೆದುಕೊಂಡರು. ಅದು ಅಧಮ ದ್ರವ್ಯವು ಆಗಲಿಲ್ಲವೇ? ಎಲ್ಲ ದುರ್ಯೋಧನ ಭೂತಾಳದಲ್ಲಿ ಶರೀರವು ಶಾಶ್ವತವಲ್ಲ. ಬದುಕಿದಷ್ಟು ಕಾಲ ಮೃತ ದೇವತೆ ಬೆನ್ನತ್ತಿ ಸಲುವುಗಳನ್ನು ಚೆಂದಾಗಿ ತಿಳಿಯಬೇಕು. ಆದ ಕಾರಣ ನಿರ್ಮಲ ಕೀರ್ತಿ ಬರುವುದು ನೋಡು ನೋಡು. ಶೆಟ್ಟು ವರ್ಣಗಳನ್ನು ತರಗಡದೆ ದುಷ್ಟನಿಗೆ ಕೆಡುವು. ಎಲ್ಲ ಕೌರವಂದ್ರ ಗುಣಗಳ ಮರಿದು ಪರವೈಕರ ಪರಮಾತ್ಮನಾಗಿದ್ದರೆ ಮೆಚ್ಚಲಾಗನು. ನಿರ್ಮಲ ಕೀರ್ತಿ ಬರುವುದು ನೋಡು ನೋಡು ಕೌರವ, ತಿಳಿದು ನೋಡು ಧರ್ಮದ ವಿಚಾರವ.
ಈ ಪದವಿ ಹೇಳ ಬಲ ಬಲಾಗ್ತದಂತ ಹೇಳಿಕೊಳ್ಳಲಿಕ್ಕೆ ನಾಚಿಕೆಲ್ಲವೇ? ಆದುದರಿಂದ ನಿಮ್ಮ ತಮ್ಮಂದರಿಗೆ ಚೆನ್ನಾಗಿ ಬುದ್ಧಿಯನ್ನು ಹೇಳು. ಕಂಡಿಯ ಬುದ್ಧಿ ಇಲ್ಲದ ಧರ್ಮರಾಯನ ಬುದ್ಧಿ ಹೇಳ ನಿಮ್ಮ ತಮ್ಮಂದರಿಗೆ ಪುರಾಣನಾದ ಕಾರಣ ದುರಾಚಾರ ದುರ್ವಿಚಾರ ದುರಾನಾದ ಕೌರವನಲ್ಲಿ ಸೇರಿ ಶ್ರೇಷ್ಠ ಗುಣಗಳನ್ನು ನಷ್ಟಗೊಳಿಸಿ ದುಷ್ಟ ಗುಣಗಳನ್ನು ಪಟ್ಟು ಹಿಡಿದು ಕೆಟ್ಟ ನುಡಿಗಳನ್ನು ನುಡಿದು ಕೆಟ್ಟು ಹೋಗದ ಕೇಳಿ ಇಷ್ಟವಾಯಿತೆ. ಆದರೆ ಇದಕ್ಕೊಂದು ನೀತಿ ಉಂಟು, ಹೇಳುವುದು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಿದರೆ ಮೂಢನಾದ ದುರ್ಯೋಧನು, ಮೂರ್ಖನಾದ ನೀನು, ದುಶಿರವಶನಾದ ದುಶ್ವಾಸನು, ನೀವು ಮೂವರು ಒಂದಾಗಿ ಪರರನ್ನು ನಂದಿಸಿ ನಿಂದಿಸಿದ್ದು ಸಾಕು. ಇದು ನಿಮಗೆ ಚಂದವಾಗಿರೋದಿಲ್ಲ. ಖಂಡಿಯ ಭ್ರಷ್ಟ ತೂ ಪರಮ ಪಾಪಿಷ್ಟ. ಜಾಗೃತಿಯಿಂದ ಮುಡಿಪಿಡಿದು ಸಮಯ ತಡ ಮಾಡದೆ ತಂದು ನಿಲ್ಲಿಸುವುದು ಮತ್ತೆ ಏನನೇ ನಿನ್ನ ಹೊಡೆಯರು ನಿನ್ನನ್ನು ಪಟಭೀಷಣಿಗೆ ಮಾರಿಬಿಟ್ಟರು. ಎಲೆ ಬಡ ನಡುವಿನ ಬಾರೆ ಬಟ್ಟನೆ ಇನ್ನ ಮೇಲೆ ನಮ್ಮಣ್ಣನಿಗೆ ಹೊಡೆಯಲೆಂದು ತಿಳಿ ಆತನ ಜೊತೆಗೂಡು ಕೊಡು ಸಜ್ಜಂ ಬಿಡು ಬಿಡದೆ ಇಂಥ ಕಾರ್ಯಕ್ಕೆ ಋತುವಾಗಿ ಹಾದರು ಚಿಂತಿಲ್ಲ. ಋತುಮತಿಯಾಗಿರುವ ಎನ್ನಂತ ಭದ್ರತೆಯನ್ನು ಕಾಣಬೇಡುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಭೂರಿ ಗುಣ ಧೈರ್ಯ ಗಂಭೀರನಾದ ನಮ್ಮಣ್ಣನ ಮರ್ಯಾದೆಯನ್ನು ಕರೆದಿ ನಿನ್ನ ಮರ್ಯಾದೆಯನ್ನು ನಾನು ಬೆಳೆದು ಜರದರನೆಯನ್ನು ತೆಗೆಯುವೆ. ವ್ಯತೆಯನ್ನು ಬಿಡು ಕುರುಪನಲ್ಲಿ ಸರಸಾದ ಲಾಭದಿಂದಲೂ ಸಗೆ ಬಾಯಿಗೆ ಬಂದಂತೆ ಮಾತನಾಡಿದ ನನ್ನ ಬಾಯಿ ಸಾಧ್ಯವಾಗಿ ಬರುವುದಿಲ್ಲ ದ್ರೌಪದಿ. ನಾಲಿಗೆ ಸೇರಿ ಹೋಗಲಿ. ನಿನ್ನ ರಂಗಂತಿನ ಹಾಲಿ ಸಾಧುವಲ್ಲಿ ಆಹ್ಯೆ ಪಾಂಚಾಲಿ. ಈ ಧರ್ಮರಾಯನು ಬಡ ಬ್ರಾಹ್ಮಣನಂತೆ ಹುಡುಗನು. ಈ ತಿಂಡಿ ಭಾಗನ ಭೀಮನನ್ನಿದ್ದರೆ ಭಂಡಿ ಭಂಡಿ ಹಣ್ಣ ತಿಂದು ಥಂಡಿಯಾಗಿ ಮಲಗುವ ತಿಂಡಿ ಭಾಗನ. ದ್ರೌಪದಿ ಈ ಬಣ್ಣ ಹತ್ತಿರನಿದ್ದರೆ ಇವನು ಮಹಾಕರ್ಮಿಷ್ಠ. ದ್ರೌಪದಿ ನಮ್ಮದ ದೇವರು ಇದ್ದರೆ ಅವರು ದನ ಕಾಯುವರು. ಇಂಥ ಮೂಟದ ಮೇಲೆ ಹಂಬಲ ವ್ಯಕ್ತಕ್ಕೆ ರಮಣಿ ನಮ್ಮಣ್ಣನ ತೊಡೆಯ ಮೇಲೆ ಕುಳಿತರೆ ನೀನು ಪಟ್ಟದ ರಾಣಿಯಾಗುವ ಸಗೆ. ಪ್ರಾಣೇಶ್ವರ, ಈ ದುರ್ಮಾರ್ಗನ ಮಾಡುವ ನೀತಿಯನ್ನು ನೋಡಿದೆಯಾ ವಲ್ಲಭ? ಸ್ವಲ್ಪ ಶಾಂತವಾಗಬೇಕಾದ್ರೆ ಹೇಗೆ ಶಾಂತವಾಗಬೇಕು ಅಂತ ಕಾಲ ಬರುವವರೆಗೆ ಶಾಂತವಾಗಬೇಕಾದ್ರೆ ಆ ಕಾಲ ಎಂದುವರೆಗೂ ಗೊತ್ತಿಲ್ಲ. ಬರುವುದು ಕಾಂತೆ ಹೇಗೆ ಕೇಳು. ಅದೇನು ಮಾತು ಚೆನ್ನಾಗಿ ಹೇಳು. ಧರ್ಮ ಜಾಸ್ತಿ ಚೆನ್ನಾಗಿ ಕೇಳು.
ಸೆರೆಯನ್ನು ಬಿಡಿಸಬಾರದೆ ಕಾಂತ ಗುಣವಂತ. ಭರಿತರಾದ ನರರಿಗೆ ವಿಧಿಯು ಕಳೆದು ಬರಲಿಲ್ಲ ವರ್ಣ ಬರವು ತಪ್ಪುವುದಿಲ್ಲ. ಆಗಿ ಸುಂದರಿ ಒಪ್ಪದಿಂದ ಕೇಳು ವದನಿಯಾದ ದ್ರೌಪದಿ ಚೆನ್ನಾಗಿ ಹೇಳುವಂತ ಹಿಂದಿನ ಜನ್ಮದಲ್ಲಿ ಚೆನ್ನಾಗಿ ಮಾಡಿದ ಪಾಪ ಸಂದೇ ಇಲ್ಲದೆ ಬಂದು ನಮಗೆ ಇಂದಿಗೆ ಬಂದು ಕರೆದಿರುವುದು. ಆಗಿ ಕಾಂತೆ ಕಾಂತ ಕುಂದಿ ಕುಂದಿ ನಾವು ಐವರು ಸಲ ನಂದಿರುವರೆಂದು ನಿಂದಿಸುವುದು ಮಂದಮತಿಯಲ್ಲವೇ ಇಂದು ಮುಖಿ ಶೋಕವನ್ನು ಸಾಕು ಮಾಡು. ಶ್ರೀಕರ ಸುಮಕರವಾಗಿ ಸಕ್ಕರೆ ಹಾಲು ಸವಿದು ಮುಖ್ಯದ ಸಂತೋಷವು ಏರುವುದು. ಸಂತೋಷದಿಂದ ಕೇಳೋಣಿ ಯಾವನಿಂದ ಯಾತಕ್ಕೋಸ್ಕರ ಯಾವ ಪ್ರಕಾರ ಎಷ್ಟು ಮಾತ್ರ ಯಾವ ಸ್ಥಳದಲ್ಲಿ ಮನಸ್ಸಿನಿಗೆ ದೈವವರದಿಂದ ಆಡುತ್ತಿರುವುದು. ಆದ್ದರಿಂದ ಸ್ವಲ್ಪ ಕಾಲ ಸೈರಿಸುವ ಕಾಮಿನಿ ಕಲಂಸ ಕಾಮಿನಿ ಪ್ರಾಣೇಶ್ವರ ಹಾಗೆ ಪ್ರಾಣೇಶ್ವರಿ ಮತ್ತೆ ಹೇಳುವುದು ಕೇಳು. ಅದೇನು ಮಾತು ಚೆನ್ನಾಗಿ ಕಳಾನು ಕಡಿಯಡಿಗೆ ನಿನ್ನ ಒಡೆಯರನ್ನು ನಂಬಬೇಡವೆಂದು ಅಯ್ಯೋ ಈ ಬಣ್ಣವು ಮಾಳಿಗೆ ಬಂದಂತೆ ಮಾತನಾಡುತ್ತಿರುವನು. ಹೇಗಾದರೂ ಮಾಳಿಗೆಯನ್ನು ಸೆರೆಯನ್ನು ಬಿಡಿಸಬಾರದೆ ಕಾಂತ ಉಣವಂತ. ಹಾಗೆ ಕಾಂತಿ ಇವೆಲ್ಲದ ಮತ್ತೆ ಚೆನ್ನಾಗಿ ಹೇಳು.
ನಾರಿ ರತ್ನವೇ ಆರ್ಯರು ಹೇಳುವುದೇನೆಂದರೆ ಅದು ಏನಪ್ಪ ಅಂತ ಅವಸರ ಭಾವನ ಭವಿ ನಿಶ್ಚಲ ಅನ್ನುವ ಪ್ರಚಾರ ವಚನದಂತೆ ವಿಧಿ ರಚನೆ ಮಹಾತ್ಮರಿಗಾದರೂ ತಪ್ಪುವುದಿಲ್ಲ. ಸತ್ಯದಲ್ಲಿ ಅತಿ ಶ್ರೇಷ್ಠನಾದ ಕೀರ್ತಿ ಸಾಂದ್ರನಾದ ಹರಿಶ್ಚಂದ್ರನು ಮಹಾರಾಜನಾದ ನಾಳ ಮಹಾರಾಜನು ಶ್ರೇಷ್ಠವಾದ ಅಷ್ಟಭೋಗ ನಷ್ಟಗೊಳಿಸಿ ಪಟ್ಟದ ರಾಣ್ಯರುಡನೆ ಕೆಟ್ಟಡಿಯಲ್ಲಿ ಭ್ರಷ್ಟತನದಿಂದ ಕಷ್ಟಪಟ್ಟಿದ್ದು ಎಷ್ಟೊಂದು ಹೇಳಲಿ. ಹಾಗೆಯೇ ರಮಣಿ ಮಾಡಿದವರಿಗೆ ಮಾಡಿದಷ್ಟು ನೀಡಿದವರಿಗೆ ನೀಡಿದಷ್ಟು ಕಾಶಿ ರಾಮೇಶ್ವರ ಕೋದಲ್ಲಿ ಶನೇಶ್ವರನೆಂಬ ಬಿಡದಂಬ ಗಾದಿಯಂತೆ ಮದ ಮೋಹ ಸಾಧಿಸಿದ ಸಾಧು ಸಜ್ಜನರಿಗೆ ಬಂದ ಗತಿಗಳು ನಮಗೆ ಬಂದಾಗ ನಂದುಕೊಳ್ಳದೆ ಇಂದ್ರನ ಪಾದ ಸ್ಮರಣೆ ಎಂಬ ಮನದವ ವಂದಿಸಿ ಭ್ರಾಂತಿ ಎಂಬ ಕೊಂದಿಸಿ ಶಾಂತಿನಲ್ಲಿರುವುದೇ ಕಾಂತಿಮಣಿ ಪ್ರಾಣೇಶ್ವರ ಹಾಗೆ ಪ್ರಾಣೇಶ್ವರಿ ಮತ್ತೆ ಹೇಳಿದ ಕೇಳು ಅದೇ ಮತ್ತೆ ಕಾರ್ಯರು ಈ ಸಮಯ ಸತಿಗೆ ಪತಿಗೆ ಗತಿಯೆಂದು ಶ್ರುತಿ ಶಾಸ್ತ್ರಗಳು ಸಾರುತ್ತಿವೆ. ನೀನೇ ಈ ರೀತಿ ಮಾತನಾಡಿದರೆ ನನ್ನ ಗತಿಯನ್ನು ಕಾಂತ ಗುಣವಂತ. ಈ ಬಡ ಬ್ರಾಹ್ಮಣನಂತಿರುವ ಧರ್ಮರಾಯನನ್ನು ಹೇತಕ್ಕೆ ಬೇಡಿಸಿ ಬೇಡಿಕೋ ನಿನ್ನ ಸರಿಯನ್ನು ಬಿಡಿಸಬೇಡ. ಹಾಗೆ ಮಕ್ಕಳಿಗೆ ರಾಮನಾದ ದ್ರೌಪದಿ ಪ್ರಾಣಪತಿ ಉತ್ತಮವಾದ ವಾಕ್ಯವನ್ನು ಕೇಳುವುದು ಚೆನ್ನಾಗಿ ಹೇಳು. ಹತಿಮೋಹ ಪಾಶವು ಎತ್ತತ್ತಲು ಬಿಡದೆ ಸುತ್ತಮುತ್ತ ಕತ್ತರಗೊಳಿಸುವುದು ಚಿತ್ತರತಿ ಮಾಯನ್ನು ಕತ್ತರಿಸಿ ಹತ್ತಿದ ಭಕ್ತ ವಸ್ತುಗಳನ್ನು ದಾನ ಮಾಡಿದರೆ ಭಕ್ತಿ ಮುಕ್ತಿಗಳು ದೊರೆಯುವು. ಆದ ಕಾರಣ ನಾರಾಯಣ ಮೂರ್ತಿ ಪಾರಾಯಣ ಮಾಡಿ ನಾರಿಮಣಿ ಭೀಮನೇ ನೀನಾದರೂ ನಿನ್ನ ಸೆರೆಯನ್ನು ಬಿಡಿಸಬಾರದೆ. ಅದು ಎಂದಿಗೆ ಸಾಧ್ಯವಿಲ್ಲ ಕಾಂತೆ. ನನ್ನ ಗತಿಯನ್ನು ಕಾಂತ ನಾನು ಅದಕ್ಕೆ ಸ್ವಲ್ಪ ಸರಿಸಿ ಕಾಂತೆ. ಹೇಳಿದನು ಕೇಳು. ಅದೇ ಮಾತು ಚೆನ್ನಾಗಿ
ಈಗಲಾದರೂ ನಿಮ್ಮ ಇಷ್ಟ ತೀರಿತೇನೋ ಪಟ್ಟದರಸರೇ.